ನೀವಿಬ್ರು ನಯ ನಾಳ ಅಜ್ಜ ಅಜ್ಜಿ. ನೀವು ಅವಳಿಂದ ದೂರ ಇದ್ದೀರಾ. ಅವ್ರ ತಂದೆ ತಾಯಿ ತೀರ್ಕೊಂಡಾಗ ನಿಮ್ಗನ್ಸಿಲ್ವಾ ಅವರನ್ನ ನಿಮ್ ಜೊತೆ ಇಟ್ಕೋಬೇಕು ಅಂತ? ಅದು ನಿಮ್ಮಿಬ್ರ ಕರ್ತವ್ಯ. ನಿಮ್ಮ ಮಾತನ್ನ ನಾನು ಒಪ್ಕೋತೀನಿ ಸರ್. ಆದ್ರೆ ಆ ಸಮಯದಲ್ಲಿ ಪರಿಸ್ಥಿತಿ ಬೇರೆ ಆಗಿತ್ತು. ನನ್ನ ಕೆಲಸನೂ ಸರಿಯಾಗಿ ಆಗ್ತಿರ್ಲಿಲ್ಲ. ಮತ್ತೆ ಮಕ್ಕಳ ಸ್ಕೂಲ್ ಕೂಡ ಇಲ್ಲಿತ್ತು. ಮಕ್ಕಳನ್ನ ಇಲ್ಲಿಂದ ಕರ್ಕೊಂಡು ಹೋಗೋದಂದ್ರೆ ಖರ್ಚು. ನಾನೇನಾದ್ರೂ ಇವ್ರನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗಿದ್ರೆ ಆಗ ಇವ್ರ ಮನೆನ ಇಲ್ಲಿ ಮಾರ್ಬೇಕಾಗ್ತಾ ಇತ್ತು. ಮತ್ ನನ್ಗಿಷ್ಟ ಇರ್ಲಿಲ್ಲ. ಅಣ್ಣನ ಒಂದು ಮನೆ ಯಾವುದು ಮಕ್ಕಳ ಹೆಸರಲ್ಲಿದೆ ಅದನ್ನ ಮಾರ್ಬಿಟ್ಟು ಮಕ್ಕಳನ್ನ ನನ್ನ ಜೊತೆ ಕರ್ಕೊಂಡು ಹೋಗೋದು. ಆಮೇಲೆ ಜನ ಇದನ್ನ ಹೇಳ್ತಾರಲ್ಲ, ಚಿಕ್ಕಪ್ಪ ಮನೆ ಹೊಡ್ಕೊಂಡ್ಬಿಟ್ಟ ಅಂತ. ಹಾಗೆ ನಿಮ್ಮಿಬ್ರ ಜೊತೆ ನೈನಾಳ ಮಾತು ಕತೆ ನಡೀತಾನೆ ಇರುತ್ತೆ? ಇಲ್ಲ ಸರ್, ನೈನ್ ಹತ್ರನೂ ಮಾತಾಡ್ತಿದ್ವಿ. ವಿರಾಟ್ಗಿಂತ ಜಾಸ್ತಿನೇ ಮಾತಾಡ್ತಿದ್ವಿ. ಒಂದು ತಾಯಿ ಮಗುನ ಹೇಗ್ ನೋಡ್ಕೊಂತಾಳೋ ಹಾಗ್ ನೋಡ್ಕೊಂತಿದ್ದ. ಈ ತರ ನೋಡ್ಕೊಳ್ಳೋದು ಬಹುಶಃ ನಮ್ಮಿಂದನೂ ಸಹ ಆಗ್ತಿರ್ಲಿಲ್ಲ. ಸರಿಯಾಗಿದ್ರೆ ಸರ್, ನಾವವತ್ತು ನೈನಾ ಮೇಡಮ್ನ ಎಲ್ಲೂ ಆಚೆ ಹೋಗೋದನ್ನ ನೋಡಿಲ್ಲ ಸರ್. ಸುಳ್ಳು ಹೇಳ್ತಿದ್ಯಾ ನೀನು? ನಯನ ಅವತ್ತು ಮನೇಲಿದ್ಲು, ಬಿಲ್ಡಿಂಗ್ ಇದ್ದ ಆಚೆ ಹೋಗಿದ್ಲು. ಮತ್ತೆ ರೈಲ್ವೆ ಟ್ರ್ಯಾಕ್ ಅಲ್ಲಿ ಅವಳು ಬಾಡಿ ಸಿಕ್ತು. ಇದು ನೀನ್ ನೋಡಿಲ್ವಾ? ಅಂದ್ರೆ ನೀನ್ ಡ್ಯೂಟಿ ಮಾಡ್ತಿರ್ಲಿಲ್ಲ, ನಿದ್ದೆ ಮಾಡ್ತಿದ್ಯಾ ನೀನು? ಇಲ್ಲ ಸರ್, ನನ್ನ ಡ್ಯೂಟಿ ಅವತ್ತು ಮೇನ್ ಎಂಟ್ರೆನ್ಸ್ ಅಲ್ಲಿತ್ತು. ನಾನು ಮಲಗಿದ್ದಿರ್ಲಿಲ್ಲ ಸರ್. ಬರೀ ನಾನು 2-3 ಸಾರಿ ವಾಶ್ರೂಮ್ಗೆ ಅಂತ ಹೋಗಿದ್ದೆ ಸರ್ ಅಷ್ಟೇ. ಅದ್ ಬಿಟ್ರೆ ನಾನು ಅಲ್ಲೇ ಇದ್ದೆ, ಮಲಗಿರ್ಲಿಲ್ಲ. ಮತ್ತೆ ನೀನು? ಸರ್, ನಾನು ಹಿಂದ್ಗಡೆ ಗೇಟಲ್ಲಿದ್ದೆ ಸರ್. ಸತ್ಯ ಹೇಳು, ಹೇಳು. ಸರ್, ಅದು 10 ನಿಮಿಷಕ್ಕೆ ನನಗೆ ನಿದ್ದೆ ಬಂದ್ಬಿಡ್ತು ಸರ್. ನಿದ್ದೆ ಬಂದಿತ್ತಲ್ವಾ? ಹೋಗು, ಮನೇಲಿ ಆರಾಮ ಮಾಡು. ಅಲ್ಲೇ ನೌಕರಿ ಸಿಗತ್ತೆ, ಹೋಗ. ರಾಥೋಡ್, ನನಗೆ ಬಿಲ್ಡಿಂಗ್ನ CCTV ಫುಟೇಜ್ ಬೇಕು. ಎಲ್ಲಾನು ಕವರ್ ಆಗಿರ್ಬೇಕು. ಮತ್ತೆ ಸೊಸೈಟಿಲಿರೋ ಎಲ್ಲರೂ ಇಲ್ಲಿರ್ಬೇಕು. ನಡಿ. ನನಗಂತೂ ಈಗೀಗ ನಂಬಕ್ಕೆ ಆಗ್ತಿಲ್ಲ. ಏನೇನೋ ನಡೀತಾ ಇದೆ. ನನ್ ಮಗ್ಳ ತರ ಇದ್ಲು ಅವಳು. ಮತ್ತೆ ನೈನ ಮೀಟ್ ಆಗೋದಿಕ್ಕೆ ಯಾರಾದ್ರೂ ಬರ್ತಿದ್ರಾ? ಇಲ್ಲ ಸರ್, ಇವರಿಬ್ರು ಬಿಟ್ರೆ ಬೇರೆ ಯಾರು ಬರ್ತಿರ್ಲಿಲ್ಲ. ವಿರಾಟ್ ಗರ್ಲ್ ಫ್ರೆಂಡ್ ಒಬ್ಳಿದ್ಲು, ರಾಶಿ ಅಂತ. ಅವಳ ಜೊತೆ ಬ್ರೇಕಪ್ ಆಗೋಯ್ತು. ಆಮೇಲೆ ವಿರಾಟ್ ಜೀವನದಿಂದ ನೈನನ್ನ ಆಚೆ ಕಳ್ಸಕ್ಕೆ ನೋಡ್ತಾ ಇದ್ಲು. ಅಂದ್ಹಾಗೆ ಸ್ವಲ್ಪ ದಿನದ ಹಿಂದೆನೆ ವಿರಾಟ್ ನನಗೆ ಹೇಳಿದ್ದ ಅವನಿಗೆ ಇಂಟರ್ವ್ಯೂಗೆ ಕಾಲ್ ಬಂದಿತ್ತು ಅಂತ, ಚಂಡೀಗಢಿಂದ. ಆದ್ರೆ ಅವನು ನಿರ್ಣಯ ತಗೊಂಡಿದ್ದ ಅವನಲ್ಲಿ ಹೋಗೋದಿಲ್ಲ ಅಂತ. ತನ್ನ ತಂಗಿನ ಒಂಟಿಯಾಗಿ ಬಿಟ್ಟು ಹೋಗೋದಕ್ಕೆ ಅವನಿಗೆ ಹೆದರಿಕೆ ಆಗ್ತಿತ್ತು. ಆಮೇಲೆ ಎಲ್ಲಾ ರೀತಿ ಬುದ್ಧಿವಾದ ಹೇಳದ್ಮೇಲೆ ಅವ್ರು ಸರಿ ಹೋದ್ರು. ಆಮೇಲೆ ವಿರಾಟ್ ಹೋಗಕ್ ಮುಂಚೆ ನೈನ ನಮ್ ಜವಾಬ್ದಾರಿಯಾಗಿ ಬಂದ್ಲು. ಆಮೇಲೆ 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 ಅವಳು ನಿಮ್ಮಿಬ್ಬರ ಜವಾಬ್ದಾರಿನ? ಇದರ ಅರ್ಥ ನಿಮ್ ಬಿಟ್ಟು ಬೇರೆ ಯಾರು ಇಲ್ವಾ ಇಲ್ಲಿ? ಇಲ್ಲ, ನಮ್ಗೆ ಯಾವ ಮಕ್ಕಳು ಇಲ್ಲ. ಸರ್, ನಾನು CCTV ಫುಟೇಜ್ ಎಲ್ಲ ಚೆಕ್ ಮಾಡಿದ್ದೀನಿ. ಅದರಲ್ಲಿ ನೈನಾ ಹೊರಗಡೆ ಹೋಗೋ ಯಾವ ಫುಟೇಜು ಇಲ್ಲ ಸರ್. ಸ್ಟ್ರೇಂಜ್. ಆದ್ರೆ ಸರ್, ಹಿಂದೆ ಗೇಟ್ CCTV ಹಾಳಾಗಿದೆ ಸರ್. ನೈನಾ ಅಲ್ಲಿಂದ ಆಚೆಗೆ ಹೋಗಿದ್ರೆ ಹೇಳೋದಕ್ಕೆ ಕಷ್ಟ ಆಗುತ್ತೆ ಸರ್. ಈ ಕ್ಯಾಮ್ರಾ ಯಾವಾಗಿಂದ ಕೆಟ್ಟೋಗಿದೆ? ಸರ್, 10-15 ದಿವಸದಿಂದ. ಸೆಕ್ರೆಟರಿ ಸಾಹೇಬ್ರಿಗೆ ಗೊತ್ತಿದೆ, ಆದ್ರೆ ಆ ಟೆಕ್ನಿಷಿಯನ್ ಬರೋದೇ ಇಲ್ಲ ಸರ್. ಅವ್ರ ಸರ್ವಿಸ್ ತುಂಬಾ ಕೆಟ್ಟದಾಗಿದೆ. ಇದು ಹೇಗಾದೋಗಿದೆ? ಸರ್, ಕೆಲವರಿಗೆ ಎಂಟ್ರಿ ಮಾಡೋದು ತುಂಬಾ ಕೆಟ್ಟದನ್ಸತ್ತೆ. ಅವತ್ತು ಹಾಗೆ ಆಗಿತ್ತು ಸರ್. ಸರ್, ಎಂಟ್ರಿ ಮಾಡಿ ಹೋಗಿ. ನನ್ನ ಗೊತ್ತಿಲ್ವಾ? ಗೊತ್ತಿದೆ ಸರ್, ಆದ್ರೆ ಆಮೇಲೆ ನಾನೇ ಬಯಸ್ಕೋಬೇಕಾಗತ್ತೆ. ಇಲ್ಲಿ ಯಾರು ವಾಸವಾಗಿದ್ದಾರೋ ಅವ್ರನ್ನ ಮಾತ್ರ ನಾನು ಎಂಟ್ರಿ ಇಲ್ದೆ ಒಳಗೆ ಕಳಿಸ್ತೀನಿ. ಅಯ್ಯೋ ಅಣ್ಣ, ನಾನು ಇಲ್ಲೇ ಇರ್ತಿದ್ದೆ. ಇರ್ತಾ ಇದ್ರಲ್ಲ ಸರ್, ಈಗ ಇಲ್ವಲ್ಲ. ಎಂಟ್ರಿ ಮಾಡಿ ಮೊದಲು. ಹೋಗ, ನಡಿ. ಸರ್, ಎಂಟ್ರಿ ಮಾಡಿ ಸರ್, ಎಂಟ್ರಿ ಮಾಡಿ ಸರ್. ಅಯ್ಯೋ, ನಿನ್ನೆ ಎಂಟ್ರಿಗೆ ನಮ್ CCTV ಫುಟೇಜಲ್ಲಿ ಇನ್ಸಿಡೆಂಟ್ ಇದೆ ಸರ್. ನೀನ್ ಹೇಳ್ದೆ ಅವನು ನಿನಗೆ ಗೊತ್ತು ಅಂತ. ಯಾರೋ ಅವನು? ಸರ್, ಅವ್ರ ಹೆಸರು ಜತಿನ್ ಅಂತ. ಅವರು ಅಹಲ್ವಾಲಿಯಾ ಸಾಹೇಬರ ಮಗ ಸರ್.
ಏನು? ಏನ್ ಹೇಳಿದ್ರಿ ನೀವು? ನಿಮಗೆ ಯಾರೂ ಇಲ್ವಾ ನಿಮ್ ಮಗನ ಬಚಾವ್ ಮಾಡೋದಕ್ಕೆ? ನನ್ನ ಹತ್ರ ಸುಳ್ಳು ಹೇಳಿದ್ರ? ಇಲ್ಲ ಸರ್, ನಾನು ಯಾವ ಸುಳ್ಳು ಹೇಳಿಲ್ಲ. ಮತ್ ನಾನು ಯಾರನ್ನೂ ಕಾಪಾಡ್ತಾನೂ ಇಲ್ಲ. ನಿಜವಾಗ್ಲೂ ನನ್ಗೆ ಯಾವ ಮಕ್ಕಳು ಇಲ್ಲ. ನೀವೇನಾದ್ರೂ ಮಾಡ್ಕೊಳ್ಳಿ, ಅವನು ಯಾವ ತಪ್ಪು ಮಾಡಿಲ್ಲ. ಅವ್ನು ನಮ್ಮ ಮಗ. ಅವನು ಯಾವತ್ತಿದ್ರು ನಮ್ಮ ಎತ್ತ ಮಗ. ನನಗೆ ಯಾವ ಮಗನೂ ಇಲ್ಲ. ನನ್ನ ಪಾಲಿಗೆ ಸತ್ತೋಗಿದ್ದಾನ ಅವನು. ಅವನ ಜೊತೆ ನನ್ನ ಎಲ್ಲಾ ಸಂಬಂಧನ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು. ಒಂದ್ ವೇಳೆ ಅವ್ನು ಈ ಸೊಸೈಟಿಲಿ ಬಂದಿದ್ರೆ ಖಂಡಿತವಾಗಿ ನೈನಾ ಕೊಲೆಯಲ್ಲಿ ಅವನ ಕೈವಾಡ ಇರುತ್ತೆ. ಏನೇನೋ ಹೇಳ್ಬೇಡಿ ಇನ್ಸ್ಪೆಕ್ಟರ್ ಸರ್. ಅವತ್ತು ನನ್ನ ಮಗ ಮನೆ ಹತ್ರ ಬಂದಿದ್ದೇನೋ ಸತ್ಯ. ನನ್ನ ನೋಡೋದಿಕ್ಕೆ, ಅವನ್ ತಾಯಿ ನೋಡೋದಿಕ್ಕೆ. ಅಮ್ಮನ್ ನೋಡೋದಕ್ಕಲ್ಲ, ದುಡ್ಡು ತಗೊಳ್ಳೋದಕ್ಕೆ ಬಂದಿದ್ದ. ದುಡ್ಡು ನೋಡಿ. ತಗೊಳ್ಳೋದಕ್ಕೆ. ನೀವು ಹೇಳಿ, ಅವತ್ತೇನಾಗಿತ್ತು? ಮಗನೇ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಬದುಕಿದ್ದೀನಿ ಅಂತ ಹೇಳಕ್ ಬಂದೆ. ಬಾಯ್ ಮುಚ್ಚು. ನನ್ನ ದುಶ್ಮನ್ ತರ ನೋಡ್ಬೇಡ. ನಾನೇ ನಿನ್ನ ನೋಡಕ್ ಬರ್ತಿದ್ದೆ. ನೀನ್ ಇಲ್ಲಿಗೆ ಬರೋ ತನಕ ಆ ಅಂಗಡಿಯವನು ಮತ್ತೆ ಆ ಸೆಕ್ಯೂರಿಟಿ ನಿಲ್ಸ್ಬೇಕಲ್ವಾ? ನನಗೆ ಕೆಲಸ ಸಿಗೋವರೆಗೂ ನಿನ್ನ ಹತ್ರ ಭಿಕ್ಷೆ ಬೇಡಬೇಕು. ಅಲ್ಲ ಮಗ್ನಿ, ಏನಂತ ಮಾತಾಡ್ತಿದ್ಯಾ? ನಂದೇನು ಅಂತ ಇದೆಯೋ ಅದ್ ನಿಂದು. ಹಾಗಾದ್ರೆ ಹೋಗಿ ತಗೊಂಡ್ ಬಾ ಸ್ವಲ್ಪ ದುಡ್ಡು. ಸರಿ, ನೀನ್ ಇಲ್ಲೇ ನಿಂತ್ಕೋ, ನಾನು ಇವಾಗ ಬರ್ತೀನಿ. ಇನ್ಸ್ಪೆಕ್ಟರ್ ಸರ್, ನನ್ ಮಗ ಕೆಟ್ಟ ವ್ಯಕ್ತಿ ಅಲ್ಲ. ಅವನು ಕೆಟ್ಟ ಅಭ್ಯಾಸಕ್ಕೆ ಒಳಗಾಗಿದ್ದಾನೆ ಅಷ್ಟೇ. ಏನಿಲ್ಲ ಸರ್, ಎಲ್ಲಾ ಕೆಟ್ಟ ಅಭ್ಯಾಸಗಳಿದೆ ಅವನಲ್ಲಿ. ಡ್ರಗ್ಸ್ ತಗೊಳ್ತಾನೆ, ಎಣ್ಣೆ ಹೊಡಿತಾನೆ, ಜೂಜಾಡ್ತಾನೆ, ಮತ್ತೆ ಹೆಣ್ಮಕ್ಳ ಸಹವಾಸನೂ ಇದೆ ಅವನ್ಗೆ. ಇವಳ್ಗನ್ಸತ್ತೆ ಅವನು ಕೆಲ್ಸ ಹುಡುಕ್ತಾ ಇದ್ದಾನೆ ಅಂತ. ಆದ್ರೆ ಇಲ್ಲ ಸರ್, ನಾನು ಅವನ್ ಕತ್ ಹಿಡಿದ್ಬಿಟ್ಟು ಮನೆಯಿಂದ ಆಚೆ ನೂಕ್ಬಿಟ್ಟೆ. ಆದ್ರೆ ಅವನ ಅಭ್ಯಾಸಗಳಲ್ಲಿ ಯಾವುದೇ ಬದಲಾವಣೆ ಬರ್ಲಿಲ್ಲ. ಮಗನೇ, ನಿನ್ನ ಹೆತ್ತ ಅಪ್ಪನ ಹೇಳ್ತಾನೆ, ನೀನವತ್ತು ಸೊಸೈಟಿಗೆ ಬಂದಿದ್ದೆ. ನೈನಾ ಸಾವಿನ ಹಿಂದೆ ನಿನ್ ಕೈವಾಡನು ಇದೆ ಅಂತ. ನೀನ್ ಹೇಳ್ತಿದ್ಯಾ ಏನು ಮಾಡಿಲ್ಲ ಅಂತ. ನಾನ್ ನೈನನ ಸಾಯಿಸಿಲ್ಲ ಸರ್, ನನ್ನ ನಂಬಿ ಸರ್. ರಾಥೋಡ್, ಹೀಗೊಪ್ಪಲ್ಲ ಇವನು. ಬೆಲ್ಟ್ ಬಿಚ್ಚು, ಹೊಡೆದು ತೋರ್ಸಿ ಇವ್ನ್ಗೆ. ಹೊಡಿ ಇವ್ನ್ಗೆ. ಸರ್, ನಾ ಏನು ಮಾಡಿಲ್ಲ ಸರ್, ಹೇಳ್ತಿದ್ದೀನಿ ಸರ್. ಅಲ್ಲೇನೇ ನಡೆದಿದ್ರು ನಮ್ಮ ಅಪ್ಪ ನನ್ ಮೇಲೆ ಹಾಕ್ತಿದ್ದಾರೆ ಸರ್. ಏನಾಯ್ತು ಅವತ್ತು? ಸರ್, ನಾನು ಬ್ಯಾಂಕ್ ಹೋಗಿದ್ದೆ ಸರ್. ಆಗುತ್ತಾಯ್ತು ನೈನಾ ಮತ್ತು ವಿರಾಟ್ ಸೊಸೈಟಿಗೆ ಹೊಸದಾಗಿ ಬಂದಿದ್ದಾರೆ ಅಂತ. ನೈನಾ ನಂಗೆ ತುಂಬಾ ಇಷ್ಟ ಆದ್ಲು ಸರ್. ನನಗೆ ಗೊತ್ತಾಯ್ತು ನೈನಾ ಒಬ್ಳೇ ಇರ್ತಾಳೆ ಮನೆಯಲ್ಲಿ ಅಂತ. ಅವ್ರ ಮನೆಗೆ ನಮ್ಮ ಮನೇಲಿ ಇರ್ತಿತ್ತು ಸರ್. ನಾನು ಮನೇಲಿದ್ದೆ ಸರ್. ಅಮ್ಮ, ಯಾರು ಬಂದಿದ್ದಾರೆ ನೋಡು. ಅಯ್ಯೋ, ಈ ಹುಡ್ಗ ಯಾವ ಕೆಲ್ಸಕ್ಕೂ ಬರೋದಿಲ್ಲ, ಎಲ್ಲ ನನಗೆ ಹೇಳ್ತಾನೆ. ಅರೆ ವಿರಾಟ್ ಮಗ್ನೆ, ನೀನು? ಆಂಟಿ, ನಾನು ಕೆಲ್ಸದ ಮೇಲೆ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ. ಈವ್ನಿಂಗ್ ಬಂದ್ಬಿಡ್ತೀನಿ. ನೈನಾ ಒಂಟಿ ಆಗಿದ್ದಾಳೆ ಮನೇಲಿ, ಅವಳನ್ನ ನೋಡ್ಕೊಳ್ಳಿ ಸ್ವಲ್ಪ. ಖಂಡಿತ. ಈ ಮನೆ ಕೀಸ್ನ ನೀವೇ ಇಟ್ಕೊಳ್ಳಿ. ಥ್ಯಾಂಕ್ ಯು ಆಂಟಿ. ಎದ್ದೊಳಗಡೆ ಹೋಗು, ನಿಮ್ಮಪ್ಪ ಬರೋ ಟೈಮ್ ಆಯ್ತು. ಬಂದೆ. ಯಾರು? ಯಾರದು? ನಾನು ಕೇಳ್ತಾ ಇದ್ದೀನಲ್ವಾ, ಯಾರದು? ಯಾರಿದು? ಕೈ ಬಿಡು. ಯಾರಿದು? ಕ್ರಿಸ್ಟಿನಿಲ್ಲ ಅಂದ್ರೆ ಬಿಟ್ಟಿಲ್ಲ ಅಂದ್ರೆ ಕ್ರಿಸ್ಟಿನ್. ಆಂಟಿ, 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 ಪ್ರೀತಿ ಆಂಟಿ, ಆಂಟಿ ಹೆಲ್ಪ್, ಹೆಲ್ಪ್, ಪ್ರೀತಿ ಆಂಟಿ, ಆಂಟಿ ಹೆಲ್ಪ್, ಹೆಲ್ಪ್, ಪ್ರೀತಿ ಆಂಟಿ, ಹೆಲ್ಪ್, ಹೆಲ್ಪ್, ಯಾರತ್ರ ಇದ್ದೀರಾ? ಹೆಲ್ಪ್, ಪ್ರೀತಿ ಆಂಟಿ, ಪ್ರೀತಿ ಆಂಟಿ.
ಕೆಲಸ ಮಾಡೋದಕ್ಕೆ ನಾಚಿಕೆ ಆಗಲ್ಲ ನನಗೆ. ಸರ್ ತಪ್ಪಾಯ್ತು ಸರ್, ಕ್ಷಮಿಸ್ಬಿಡಿ ಸರ್. ಹೇಳು, ಎಷ್ಟು ಸಲ ಈ ಥರ ಕೆಲಸ ಮಾಡಿದ್ದೆ? ಸರ್ ಒಂದ್ಸಲ ಮಾತ್ರ, ಆದ್ರೆ ನಾನು ಅವಳನ್ನ ಮುಟ್ಟಿಲ್ಲ. ಮುಟ್ಟಿಲ್ವಾ? ಹೇಳು, ಒಂದ್ಸಲಿ ಮಾತ್ರ.